ಯಾವ ಲೊಕೇಶನ್ ತೋರಿಸಿದ್ರು ಅದೇ ಲೊಕೇಶನ್ ಹತ್ರ ಬಂದ್ಬಿಟ್ಟಿದ್ದೀವಿ. ಗೊರಿಲಾಗೆ ಸಿಕ್ಕಾಪಟ್ಟೆ ಹತ್ರ ಇದ್ದೀವಿ. ಗೊರಿಲಾದು ಮಲ್ಲ ನೋಡಿ ಗುರು, ಇದಂತೂ ಸಿಕ್ಕಾಪಟ್ಟೆ ಮೆಮೊರಬಲ್ ಮೂಮೆಂಟು. ಗೊರಿಲಾ ಕಾಣ್ತಾ ಇದೆ ನೋಡಿ ಇಲ್ಲಿ. ಗೊರಿಲಾ ನಿದ್ದೆ ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆ ಗೊರಿಲಾ ಅಲ್ಲಿ ಒಂದೇ ಕುಂತ್ಕೊಂಡು? ಗೊರಿಲಾ ನೋಡೋಕೆ ಬಂದಿರೋ ಎಲ್ಲ ಟೂರಿಸ್ಟ್ಗಳಿಗೂ ಮಾಸ್ಕ್ ಕೊಟ್ಟವ್ರೆ, ಯಾಕಂದರೆ ನಮ್ಮಿಂದ ಗೊರಿಲಾಗೇನು ತೊಂದರೆ ಆಗಬಾರ್ದು ಅಂತ. ಗುರು, ನಾವು ಗೊರಿಲಾ ನೋಡೋಕ್ಕೆ ಗಂಟೆಗಟ್ಟಲೆ ನೋಡ್ಕೊಂಡು ಬಂದ್ವಿ ಎದ್ಕೊಂಡು ಬಿದ್ಕೊಂಡು. ಏನು ನಮ್ಮನ್ನು ಕೇರೆ ಮಾಡ್ತಾ ಇಲ್ಲ ಅನ್ನೋ ಥರ ಕುಂತೈತಲ್ಲ ಸುಮ್ಮನೆ. ನಮ್ಮನ್ನು ನೋಡಿ ಆಶ್ಚರ್ಯನೂ ಬೀಳ್ತಾ ಇಲ್ಲ. ಗೊರಿಲಾ ಡೋಂಟ್ ಗಿವ್ ಎ ಶಿಟ್ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾ ಇದೆ ನಮ್ಮನ್ನು ನೋಡಿ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ಗೊರಿಲಾ? ಗೊರಿಲಾ ನೋಡಿ ಸಿಕ್ಕಾಪಟ್ಟೆ ಖುಷಿನೂ ಆಗ್ತಾ ಇದೆ, ಆಶ್ಚರ್ಯನೂ ಆಗ್ತಾ ಇದೆ. ಗುರು, ನಾವು ನೋಡಕ್ ಬಂದಿರೋ ಅಂತ ಗೊರಿಲಾ ಆಫ್ರಿಕಾದಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ. ಫಾರಿನರ್ಸ್ ಅಲ್ಲೆಲ್ಲ ಅಮೇರಿಕಾ, ಕೊಲಂಬಿಯಾ ಇಂಥ ದೇಶಗಳಲ್ಲೆಲ್ಲ ಝೂ ಅಲ್ಲಿ ಇಟ್ಟಿದ್ದಾರೆ ಇಲ್ಲಿಂದ ತಗೊಂಡೋಗಿ. ಆದರೆ ಝೂ ಇಂದ ಆಚೆಗೆ ಕಾಡಲ್ಲಿ ಗೊರಿಲಾ ನೋಡಿ ಫಾರಿನರ್ಸ್ ಎಲ್ಲ ಆಶ್ಚರ್ಯ ಆಗ್ಬಿಟ್ಟವ್ರೆ. ಸಾಮಾನ್ಯವಾಗಿ ಈ ಗೊರಿಲಾಗಳೆಲ್ಲ ಫ್ಯಾಮಿಲಿ ಜೊತೆನೇ ಇರ್ತವೆ. ಅಂದರೆ ಕಾಡಲ್ಲೆಲ್ಲ ಒಂದೊಂದೇ ಓಡಾಡೋ ಅಭ್ಯಾಸನೇ ಇಲ್ಲ ಇವಕ್ಕೆ. ಇವು ಕಾಡಲ್ಲೆಲ್ಲ ಎಲ್ಲೆಲ್ಲೆಲ್ಲಿ ಮೂವ್ ಆಗಬೇಕಂದ್ರೂ ಅಲ್ಲೆಲ್ಲ ಫ್ಯಾಮಿಲಿ ಜೊತೆನೇ ಹೋಗುತ್ತೆ. ಆ ಫ್ಯಾಮಿಲಿಲಿ ಒಂದು ಗಂಡು ಗೊರಿಲಾ, ಒಂದು ಹೆಣ್ಣು ಗೊರಿಲಾ ಮತ್ತು 3-4 ಮಕ್ಕಳುಗಳಿರ್ತವೆ. ಸಿನ್ಸ್ ಯು ಆರ್ ರೋಮಿಂಗ್ ಇನ್ ದ ಫಾರೆಸ್ಟ್ ಎವ್ರಿ ಡೇ ಸನ್ಲೈಟ್, I suggest you use the sunscreen every often. I use a sunscreen. Yes, every often. You need to apply every 3 hours and wash your face with the rose water. ನೀವು ನೋಡ್ತಾ ಇದ್ದೀರಾ ಉಗಾಂಡಾದ ಆನೆಯ ಫುಟ್ ಪ್ರಿಂಟು ನೋಡಿ. ಗೊರಿಲಾಗಳ ಆಹಾರ ಇವೆ ಅಲ್ಲ, ಈ ತಿಂತವೆ ತೀರ್ತಾ ಇರ್ತವೆ. ಆಹಾ, ನಾವು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಆದರೆ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ. ಇದೆ ನೋಡ್ರಿ ಗಂಡು ಗೊರಿಲಾ, ಇಡೀ ಟೀಮ್ನ ಲೀಡರು. ಇದನ್ನು ಆಲ್ಫಾ ಮೇಲ್ ಅಂತಲೂ ಕೂಗ್ತಾರೆ ಮತ್ತು ಸಿಲ್ವರ್ ಬ್ಯಾಕ್ ಅಂತಲೂ ಕೂಗ್ತಾರೆ. ಸಿಲ್ವರ್ ಬ್ಯಾಕ್ ಅಂದರೆ ನೋಡಿ ಅದ್ರ ಬೆನ್ನ ಹತ್ರ ಸಿಲ್ವರ್ ಕಲರ್ ಕೂದಲುಗಳಿದೆಯಲ್ಲ, ಇದಂತೂ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣ್ತಾ ಇದೆ. ಮತ್ತು ಜಗತ್ತಲ್ಲಿ ಈ ಥರ ಗೊರಿಲಾಗಳು ಸಿಕ್ಕಾಪಟ್ಟೆ ಕಮ್ಮಿ ಸಂಖ್ಯೆಯಲ್ಲಿವೆ. ಇದು ಟೀಮ್ ಲೀಡರ್ ಆಗಿರೋದ್ರಿಂದ ಇದ್ರ ಕೆಲಸ ಏನು ಅಂತಂದರೆ ಅವರ ಗುಂಪನ್ನು ಕಾಪಾಡೋದು ಬೇರೆ ಗುಂಪಿಂದ. ಗೊರಿಲಾಗಳು ಪ್ರಾಣಿಗಳು ಅಂತ ನಾವು ಅನ್ಕೊಬೋದಷ್ಟೇ, ಆದರೆ ಇವುಗಳು ಥಿಂಕ್ ಮಾಡೋದು, ವ್ಯವಹರಿಸೋದು ಸೇಮ್ ಮನುಷ್ಯರು ಥರನೇ. ಮತ್ತು ಈ ಥರ ಗೊರಿಲಾ ಟ್ರೆಕ್ಕಿಂಗು ಅಷ್ಟು ಈಸಿ ಅಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಮತ್ತು ಪರ್ಮಿಟ್ ತಗೊಳ್ಳೋದು ಹಲವು ವಾರಗಳ ಮುಂಚೆನೇ ಪರ್ಮಿಟ್ ತೊಗೊಬೇಕು, ಬುಕ್ ಮಾಡಿ ಇಟ್ಕೊಂಡಿರಬೇಕು. ಯಾಕಂದರೆ ಇಲ್ಲಿನ ಗೊರಿಲಾಗಳ ಸಂಖ್ಯೆನೇ ತುಂಬ ಕಮ್ಮಿ ಸಂಖ್ಯೆ ಇರೋದ್ರಿಂದ ಟೂರಿಸ್ಟ್ಗಳ್ನು ತುಂಬ ಲಿಮಿಟೆಡ್ ಮಾಡಬೇಕು. ಮತ್ತು ಗೊರಿಲಾಗಳಿಗೆ ಜಾಸ್ತಿ ಹಾನಿ ಆಗಬಾರ್ದು ಅಂತ ಪರ್ಮಿಟ್ಸ್ಗಳ್ನ ತುಂಬ ಕಮ್ಮಿ ಕೊಡ್ತಾರೆ. ನೋಡಿ, ಮುಂದೆ ಒಬ್ಬರು ಗನ್ಮ್ಯಾನು, ಅದಾದಮೇಲೆ ನಮ್ಮ ಗ್ರೂಪಿನ ಫುಲ್ಲು ಹಿಂದೆ ಒಬ್ಬರು ಗನ್ಮ್ಯಾನು.